ಮೀಸಲಾತಿ ನಾವು ಕೇಳೇ ಇಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ವಿಚಾರವಾಗಿ ಜಯಮೃತ್ಯುಂಜಯ ಶ್ರೀಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. 2A ಕೊಡಲಿಲ್ಲ ಅಂದ್ರೆ ಕೊಡಬೇಡಿ, 2D ಆದರೂ ಕೊಡಿ. 7% ಮೀಸಲಾತಿ ಕೊಟ್ಟರೂ ಕೂಡ ಪರವಾಗಿಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಒಟ್ಟಾರೆ ಮೀಸಲಾತಿ ಹೋರಾಟ ನಿರಂತರವಾಗಿರುತ್ತೆ. ಇಂದಿನಿಂದ ಬೆಳಗಾವಿಯ ಡಿಸಿ ಕಚೇರಿ ಎದುರಿಗೆ ನಿರಂತರ ಧರಣಿ ಸತ್ಯಾಗ್ರಹ ಆರಂಭ ಮಾಡೋ ಬಗ್ಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು 2A ಮೀಸಲಾತಿ ಹೋರಾಟದಲ್ಲಿ ಭಾಳಷ್ಟು ಮುಂಚಿನಲ್ಲಿದ್ದರು. ಈಗ ಅವತ್ತು ಏನು ಹೋರಾಟ ಇತ್ತು, ಈಗ ಏನಂತಂದರೆ 2A ಮೀಸಲಾತಿ ನಾವು ಕೇಳಿಲ್ಲ, ಯಾರೊಬ್ಬರು ಕಾಂಗ್ರೆಸ್ನ ಮಾಜಿ ಶಾಸಕರು ಕೇಳಿದ್ರು ಹಾಗೆ ಅಂತ ಹೇಳಿರುತ್ತದೆ. ಮತ್ತು ಈಗ ಅವರು ಹಾಲಿಯಾಗಿದ್ದಾರೆ ಅಂತ ಎಲ್ಲ ವಿಚಾರವಾಗಿ ಶ್ರೀಗಳು ನಮ್ಮ ಜೊತೆ ಬನ್ನಿ ಅವರನ್ನು ಮಾತಾಡ್ಸೋಣ. ಮೊದಲಿಂದಲೂ ಕೂಡ ನಾವು 2A ಮೀಸಲಾತಿ ಕೇಳೇ ಇಲ್ಲ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಬಿಜಾಪುರಲ್ಲಿ ಹೇಳ್ತಾರೆ. ಅಂದರೆ ಆರಂಭದಲ್ಲಿ 2A ಮೀಸಲಾತಿ ನಮ್ಮ ಪ್ರಮುಖವಾದಂಥ ಗುರಿಯಾಗಿತ್ತು. ಆ ಸಂದರ್ಭದಲ್ಲಿ ಅದರೊಳಗಿರ್ತಕ್ಕಂಥ 130 ಸಮುದಾಯಗಳಿಗೆ ತೊಂದರೆ ಆಗಬಾರ್ದ ಕಾರಣಕ್ಕೋಸ್ಕರವಾಗಿ ಆ ಸಮಾಜಕ್ಕೂ ಅನ್ವಯ ಆಗೋ ರೀತಿಯಲ್ಲಿ ನಮ್ಮ ಸಮಾಜಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ 2Aಗೆ ಸರಿ ಸಮಾನವಾಗಿರ್ತಕ್ಕಂಥ 2D ಅನ್ನೋಂಥ ಹೊಸ ಪ್ರವರ್ಗವನ್ನು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೊಟ್ಟಿದ್ದರು. ಆ ಕಾರಣಕ್ಕೋಸ್ಕರವಾಗಿ ಅದನ್ನು ನಾವೆಲ್ಲರೂ ಸಹ ಅದನ್ನು ಸ್ವೀಕಾರ ಮಾಡಿದ್ವಿ, ಸ್ವಾಗತ ಮಾಡಿದ್ವಿ. ಅದು ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದು ವಿಚಾರಣೆಗೆ ಪೆಂಡಿಂಗ್ ಇದೆ. ಆ ಕಾರಣಕ್ಕೋಸ್ಕರ ಈಗಿನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀರಪ್ಪ ಅಂದರೆ ನೀವು ನಮ್ಮ 2A ಒಳಗಾರ ಸೇರಿಸಿ, ಅದನ್ನು ನೀವು ಸೇರ್ಸೋಕ್ಕೆ ನಿಮಗೆ ನೀವು ಅಂತ ಮನೆ ತೊಟ್ಟಿತ್ತು ಇದು ಮಾಡ್ಬೋದು, ಕೊಡೋಕ್ಕಾಗಲ್ಲ. ಈಗ 2D ಮೀಸಲಾತಿ ಹಿಂದಿನ ಸರ್ಕಾರ ಕೊಟ್ಟಿದ್ದನ್ನು ಅದನ್ನು ಅಂಡರ್ಟೇಕಿಂಗ್ ಉತ್ತರ ಮಾಡಿಕೊಂಡು ಕೋರ್ಟಿಗೆ ಸರಳವಾಗಬೇಕು. ಮತ್ತು ಅದು ಕೇಸ್ ಹಾಕ್ತಾರೆ ಸಹ ಮುಖ್ಯಮಂತ್ರಿಗಳ ಆಪ್ತರೇ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಮೇಲೆ. ನಮ್ಮದೆಲ್ಲ ಉದ್ದೇಶ ಮೂಲ ಅದೇ ಆಗಿತ್ತು. ಆದ ನಂತರದಲ್ಲಿ ನಮಗೆ ಯಾವುದೇ ಹಿಂದುಳಿದ ಸಮಾಜಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ 2Aಗೆ ಸರಿಸಮಾನವಾಗಿರ್ತಕ್ಕಂಥ 2D ಮೀಸಲಾತಿಯನ್ನು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿಂದ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅದನ್ನೇ ಅನುಷ್ಠಾನ ಮಾಡಿರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಅದು ಸರ್ಕಾರ ಈಗ ಸರ್ಕಾರದ ನಿಲುವು ನಾವು ನೋಡಿದ್ವಿ. ಇವರು ಯಾವುದನ್ನು ಕೊಡ್ತಾರೋ, ನಮ್ಮ ಮೂಲ ಬಯಕೆಯಾಗಿರ್ತದೆ 2A ಕೊಡ್ತಾರೋ ಅಥವಾ ಹಿಂದಿನ ಸರ್ಕಾರಕೊಂಡು 2D ಕೊಡ್ತಾರಂತ. ಹಾಗಾಗಿ ಈ ಸರ್ಕಾರದ ಒಳಗಿರ್ತಕ್ಕಂಥ ಮನಸ್ಸು ಯಾವ ರೀತಿಯಾಗಿದೆ ಅಂತೇಳಿ ನಾವು ಸಹ ಇವತ್ತು ಒತ್ತಡ ಮಾಡಿ ಹೋರಾಟ ಮಾಡಿದಾಗ ಅವ್ರು ಹೇಳಿದ್ದಾರೆ ನೇರವಾಗಿಯೇ ಮೀಸಲಾತಿ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಅದಕ್ಕೆ ನಾವೇನು ಹೇಳ್ತಪ್ಪ ಅಂದರೆ ಹಿಂದಿನ ಸರ್ಕಾರ ಕೊಟ್ಟಿದ್ದಂಥ 2D ಮೀಸಲಾತಿಯನ್ನು ಗೆಜೆಟ್ ಮಾಡಿ ಕೊಟ್ಟಿದ್ದಾರೆ, ಅದನ್ನು ನೀವಾದರೂ ಕೊಡ್ರಿ ಅಂತೇಳಿ ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವೆಲ್ಲ ಮೊನ್ನೆ ಆದಂತಹ ರಕ್ತದಂಗೆ ನಿಮಗೆಲ್ಲ ಗೊತ್ತೇ ಇದೆ. ಇದಾದ ಬೆನ್ನಲ್ಲೇ ಜಯಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇದ್ರು 2D ಕ್ಯಾಪಲ್ಲಾದರೂ ಅಟ್ಲೀಸ್ಟ್ ನಮ್ಮನ್ನು ಹಾಕಿ ಅಂತ. 2D ಕ್ಯಾಪ್ ಸದ್ಯಕ್ಕೆ ಸ್ಕ್ರೂಟಿನಿಯಲ್ಲಿ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಹೋಯಿತು, ಸದ್ಯಕ್ಕೆ ಸ್ಕ್ರೂಟಿನಿಯಲ್ಲಿದೆ. 2D ಏನಾದರೂ ಇವ್ರು ಕೇಳ್ತಿರೋ ಪ್ರಕಾರ ಸಿಕ್ಕಿದ್ರೆ 5+2% ಅಂತ ಹಿಂದಿನ ಬೊಮ್ಮಾಯಿ ಸರ್ಕಾರ ಏನು ಮೀಸಲಾತಿ ಮರುವರ್ಗೀಕರಣ ಮಾಡಿತ್ತು, 2C 2D ಅಂತ ಕೆಟಗರಿಯನ್ನು ಮಾಡಿ 2% ಹಂಚಿಕೆ ಮಾಡಿತ್ತು.